ಸಾವು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ಹೆರಿಗೆ ರೋಗವಲ್ಲ, ತಾಯಿ ಸಾಯಬಾರದು. ಬಾಣಂತಿ ಸಾವಿಗೆ ಸಚಿವ ಖಾದರ್ ಗಂಭೀರ ಪ್ರತಿಕ್ರಿಯೆ. ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಯಿಂದ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ರವಾನಿಸಲಾಗಿದ್ದ ಬಾಣಂತಿ ಮೃತಪಟ್ಟ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣದ ಕುರಿತು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತ್ಯೇಕ ತನಿಖೆ ನಡೆಸಿ ವರದಿಯ ಆಧಾರದ ಮೇಲೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆರಿಗೆ ಸಹಜ ಪ್ರತಿಕ್ರಿಯೆಯಾಗಿದ್ದು ತಾಯಿ ಸುರಕ್ಷಿತವಾಗಿ ಮನೆಗೆ ಮರಳಬೇಕು ಎಂಬುದು ಸರ್ಕಾರದ ಉದ್ದೇಶ ಎಂದು ಹೇಳಿದ್ದಾರೆ. ನಿಮ್ಮ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಷ್ಟೇ ಸ್ವಂತನೆಯಲ್ಲಿ ಕೂಡ ಎಷ್ಟು ದೊಡ್ಡ ಕೊಟ್ಟು ಕೂಡ ಆ ನೋವು ಆ ಕುಟುಂಬಸ್ಥರಿಗೆ ಅದು ಇದಾಗಲಿಕ್ಕೆ ಏನು ಅದನ್ನು ಇಟ್ಸ್ ನಾಟ್ ಕಾಂಪನ್ಸೇಟ್ ಅಷ್ಟೇ ಹೇಳಿ ಅದು ಅವರ ನಷ್ಟ ಆ ಮನೆಯವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ತನ್ನ ಗಂಡ ಮಾತ್ರ ವಿಚಾರ ಇದು ಗೊತ್ತಿರುವುದು. ಅದು ಕೂಡ ಅದೊಂದು ಬಗ್ಗೆ ನಾನು ದೀರ್ಘ 2 ತನಿಖೆ ಮಾಡಿಸ್ತೇನೆ. ಒಂದು ನಾನು ಜಿಲ್ಲಾಧಿಕಾರಿ ಮಟ್ಟ ತನಿಖೆ ಮಾಡಿಸ್ತೇನೆ, 2 ನನ್ನ ಸ್ಟೇಟ್ ಲೆವೆಲ್ ತನಿಖೆ ನಮ್ಮ ರೀತಿ ಆಗಬಾರ್ದು. ನಾವು ಅದನ್ನು ಏನು ಕಾರಣ ಯಾವುದಂತ ಸಂಬಂಧಪಟ್ಟ ನೋಡಿಕೊಂಡು ಪರ್ಯಾಯ ಸಂಬಂಧ ನಾನು ಕೂಡ ಮಾತಾಡಿದೆ. ಯಾಕಂತ ಹೇಳಿದರೆ ಸರ್ಕಾರ ನಿಯಮದಲ್ಲಿ ಇದಕ್ಕೆ ಇಲ್ಲ, ಆದರೆ ಮಾನವೀಯತೆಯಿಂದ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡಿಕೊಂಡು ಇವರೆಲ್ಲ ಸಹಕಾರ ನಾನು ಪಡೆದುಕೊಂಡು ಕುಟುಂಬದ ನೋವಿನ ಸಂದರ್ಭದಲ್ಲಿ ನಾವು ಕೂಡ ಜೊತೆ ಇರಬೇಕೆಂಬ ಭಾವನೆಯಿಂದ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಮತ್ತು ನಾನು ಅದರಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡಿ ಎಲ್ಲರ ಜೊತೆ ಖಂಡಿತವಾಗಿ ಮಾಡ್ತೇನೆ. ಇದರಲ್ಲಿ ಕುಟುಂಬ ಹೇಳಿ ಅಲ್ಲಿ ಮೆಗಾನ್ ಹಾಸ್ಪಿಟಲ್ ಬಗ್ಗೆನೂ ಕೂಡ ಬೆಳಿಗ್ಗೆ ಎಲ್ಲ ಚರ್ಚೆ ಮಾಡಿದ್ದೆ. ಬಟ್ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಇದಕ್ಕೆ ಏನಾದರೂ ಕೂಡ ಅದು ಏನಾದರೂ ನಮ್ಗೆ ಗೊತ್ತಾಗಬೇಕು, ಯಾಕೆ ಆಯಿತು, ಏನಾಯಿತು, ಹೋಗಾಯಿತು, ಏನು ಎಲ್ಲ ವಿಚಾರ ಕೂಡ ಟೇಕ್ ಇನ್ ಡೀಟೇಲ್. ಅದು ಒಂದು ಭಾಗ ಇದ್ದಾರೆ. ಎರಡನೇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಚರ್ಚೆ ಮಾಡೋಕ್ಕೆ ನಿಯಮ ಇಲ್ಲದ ಕಾರಣ ಸ್ಪೆಷಲ್ ಆಗಿ ನಾವು ಮಾಡಿಸ್ಬೇಕಾಗ್ತದೆ. ಅದೊಂದು ಮಾನವೀಯತೆ ದೃಷ್ಟಿಯಿಂದ ಮಾನವೀಯತೆ. ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ ನೀಡಿದ ಚಿಕಿತ್ಸೆ ಮೆಗ್ಗಾನ್ ಆಸ್ಪತ್ರೆಗೆ ಸ್ಥಳಾಂತರಿಸಿದ ಕಾರಣ ಹಾಗೂ ವೈದ್ಯಕೀಯ ಸೇವೆಯಲ್ಲಿ ಯಾವುದೇ ಲೋಪಗಳಾಗಿದೆಯೇ ಎಂಬುದನ್ನು ಸಮಗ್ರವಾಗಿ ಪರಿಶೀಲಿಸಲಾಗುವುದು ಎಂದರು. ತೀರ್ಥಹಳ್ಳಿ ಆಸ್ಪತ್ರೆಯ ಕುರಿತು ಕೇಳಿಬರುತ್ತಿರುವ ದೂರುಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಆಸ್ಪತ್ರೆಯ ಕಾರ್ಯವೈಖರಿಯನ್ನು ವೈಯಕ್ತಿಕವಾಗಿ ಪರಿಶೀಲಿಸಲಾಗುವುದಾಗಿ ಸಚಿವರು ತಿಳಿಸಿದ್ದಾರೆ. ಎವ್ರಿ ಮಂತ್ ನಿಮ್ಮ ಹತ್ರ ಲೆಜ್ಜರ್ ಕರೆಕ್ಟ್ ಬೇಕು. ಇವರು ಡೆಲಿವರ್ ಆಗಿದೆ, ಅಲ್ಲಿ ಆಶ್ಚರ್ಯ ಕೊಡಬೇಕು ಇವರಿಗೆ ದುಡ್ಡು ಬಂದಿದೆ ಇಲ್ವ ಅಂತೇಳಿ. ನೀವು ಬರೀ ಅದನ್ನು DPT ಅವರು ರಿಪೋರ್ಟ್ ಕಲಿಸೋದಲ್ಲ, ಅವರಿಗೆ ದುಡ್ಡು ಬಿದ್ದಿದೆ ಮತ್ತು ಅವರಿಗೆ ಸಿಕ್ಕಿದೆ ಮತ್ತು ಖಾತ್ರಿ ಆಗಬೇಕು ಅಲ್ವಾ. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆಯನ್ನ ಹಂತ ಹಂತವಾಗಿ ಭರ್ತಿ ಮಾಡಿ ಆರೋಗ್ಯ ಸೇವೆಯನ್ನ ಮತ್ತಷ್ಟು ಬಲಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಅದಕ್ಕೆ ಸ್ಪೆಷಲಿಸ್ಟ್ ಆಗಬೇಕು. ಅದನ್ನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗೆ ಮಾತಾಡ್ತಾರೆ ಯಾವ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಮೆಕ್ಯಾನಿಕ್ ಎಲ್ಲಿ ರೆಫರ್ ಆಗುತ್ತೋ ಆ ಪೇಷಂಟ್ನ ಅಲ್ಲಿ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ನೀವು ಬೇರೆ ಕಡೆ ಹೋಗಿ ಅಂತ ಅವರೇ ಹೇಳಿ ಅಲ್ಲ. ಅದಕ್ಕಾಗಿ ನಾನು ಇವತ್ತು ಮೀಟಿಂಗ್ ಅವ್ರು ಕೂಡ ಬಂದಿದ್ದು. ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕೂಡ ಮಾತಾಡಿದ್ದೇನೆ. ಅಲ್ಲಿ ಮುಂಚೆ ನಮ್ಮ ಆಸ್ಪತ್ರೆ ಇತ್ತು, ಒಂದು ಮೆಡಿಕಲ್ ಕಾಲೇಜ್ ಬರುವಾಗ ಮೆಡಿಕಲ್ ಕಾಲೇಜಲ್ಲಿ ಕೊಟ್ಟಿದ್ದೇವೆ, ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಇವತ್ತು ನೀವು ಹೇಳಿದಾಗೆ ಬಹಳಷ್ಟು ಪೇಷಂಟ್ಗಳು ಇವತ್ತು ಅಲ್ಲಿಂದ ಮಂಗಳೂರಿಗೆ ರೆಫರ್ ಆಗ್ತಾರೆ, ಮಣಿಪಾಲ್ಗೆ ರೆಫರ್ ಆಗ್ತಾರೆ. ಅದಕ್ಕೆ ನಾನು ಮಂಗಳೂರು ಆಸ್ಪತ್ರೆಯಿಂದ ಇಲ್ಲಿಂದ ಒಂದು ಮಣಿಪಾಲದಿಂದ ಒಂದು ಡೇಟಾ ತಗೊಳ್ತಿದ್ದೇನೆ. ಶಿವಮೊಗ್ಗ ಗವರ್ಮೆಂಟ್ ಹಾಸ್ಪಿಟಲ್ ಎಷ್ಟು ರೆಫರಲ್ ಕೇಸ್ ಅಲ್ಲಿಗೆ ಬಂದಿದೆ ಮತ್ತು ಯಾಕೆ ಒಂದೊಂದು ತನಿಖೆ ಮೆಡಿಕಲ್ ಎಜುಕೇಶನ್ ಮಾತಾಡಿಕೊಂಡು ನಾನು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೇವೆ ನಾವು. ಯಾಕಂದರೆ ಅಲ್ಲಿ ಎಲ್ಲ ಸವಲತ್ತು ಇರುವಾಗ ನೀವು ಯಾಕೆ ಬೇರೆ ಕಡೆಗೆ ಕಲಿಸ್ಬೇಕು ನಮ್ದು ಹೇಳಿಕೋ. JC ಹಾಸ್ಪಿಟ್ಲಿಗೆ ಇದು ತೀರ್ಥಹಳ್ಳಿ ಅಲ್ಲದೆ 3-4 ತಾಲೂಕುಗಳಿಂದ ಪೇಷಂಟ್ಗಳು ಬರ್ತೀರಾ ಸರ್? ಆದರೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಸರ್. ರಾತ್ರಿ ಬಂದು ಡಾಕ್ಟರ್ ಮತ್ತೆ ಅಲ್ಲಿರುವಂಥ ಸಿಬ್ಬಂದಿಗಳ ನಡುವೆ ಕ್ಲಾಶಸ್ ಆಗ್ತಾ ಇರುತ್ತೆ. ಜನರಲ್ ಒಳ್ಳೆ ಸೆಕ್ಯೂರಿಟಿ ಅಗತ್ಯ ಉಂಟಾ? ಈಗ ಅದು ಸರಿ ಇಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ದಾರೆ. ನಾವು ರಿಸರ್ಚ್ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಅದು ಬಹುಶಃ ಇಲ್ಲಿ 3 ಜಾತಿ ಪ್ರಯಾರಿಟಿಯಲ್ಲಿ. ಮೊನ್ನೆ ನಾನು ಕೇಂದ್ರದ ಆರೋಗ್ಯ ಸಚಿವರು ಖುದ್ದಾಗಿ ಭೇಟಿಯಾಗಿ ಇದರ ಬಗ್ಗೆ ICMRಗೆ ಪ್ರಯಾರಿಟಿ ತಗೊಳ್ಬೇಕಂತ ಹೇಳಿದ್ದಾರೆ. ಅವರು ಕೂಡ ಬರೆದಿದ್ದಾರೆ ಪ್ರಯಾರಿಟಿ ತಗೊಳ್ಬೇಕಂತ ಹೇಳಿಕೊಂಡು. ಅಲ್ಲಿ ತನಕ ನಾವು ಜನಜಾಗೃತಿ ಮೂಡಿಸುವ
ಜೊತೆಯಲ್ಲಿ ಅವ್ರಿಗೆ ಆಯಿಂಟ್ಮೆಂಟ್ ಮತ್ತು ಇನ್ನಿತರ ನಮ್ಮ ಸ್ಥಳೀಯ ಮಟ್ಟ IC ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ತಾವು ಕೂಡ ಒಂದು ಮಾಹಿತಿಯನ್ನು ಕೊಡಬೇಕು. ಸರ್ ಪ್ರೈವೇಟ್ ಲ್ಯಾಬಿಂದು ಕೆಲವೊಂದು ಲೆಟರ್ ಪ್ಯಾಡ್ ಇಲ್ಲಿದೆ ಸರ್ JC ಹಾಸ್ಪಿಟ್ಲ್. ಅವರು ಲೆಟರ್ ಬರೆಯೋದು ಅದಕ್ಕೆ ರಕ್ತ ಪರೀಕ್ಷೆಗೆ ಅಲ್ಲಿ ಹೊರಗಡೆ ಬರ್ಕೊಂಡು ನೋಡಿ ಹೇಮವ್ರೆ ಇಲ್ಲಿ ಮಿಷನ್ 2 ದಿನಕ್ಕೊಂದ್ಸಲ ಹಾಳಾಗುತ್ತೆ ಸರ್. ನೀವು ಎಷ್ಟು 2 ದಿನಕ್ಕೊಂದ್ಸರಿ ಮಿಷನ್ ಹಾಳಾಗುತ್ತೆ ಸರ್. ಲೆಟರ್ ಪ್ಯಾಡ್ ಇದೆ, ಲೆಟರ್ ಬರೆದು ಕೊಡ್ತೀರಾ ಸರ್? ಅಲ್ಲ ನಾವು ಹೇಳಿ ಕೇಳಿಯಪ್ಪ, ಅವರೆಲ್ಲೊಂದು ಒಂದು ಆಗಿಂದಾಗೆ ಹಾಲಾಗ್ತದೆ. ಎರಡನೇ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಿಮ್ಮ ಇಲ್ಲಿ ಸ್ಟಾಫ್ ಅಲ್ಲಿ ಕೆಲಸ ಮಾಡ್ತಾರೆ. ಮೂರನೇ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರ ಲೆಟರ್ ಪ್ಯಾಡ್ ನಲ್ಲಿ ನಿಮ್ಮ ಬರ್ತಾರೆ, ಅವರು ಕೊಡ್ತಾರೆ ವೈಟ್ ಪ್ಯಾಡ್ ಮಾಡಿಕೊಂಡು, ನೀವು ಅದರಲ್ಲಿ ಅದು ಆಗುದಿಲ್ಲ, ಅದು ಇಂಡೈರೆಕ್ಟ್ ಆಗಿ ನೀವು ಇಲ್ಲಿದೆ ಅಂತ ಹೇಳ್ತಾರಲ್ಲ. ಸೊ ಎಲ್ಲಿ ಕೂಡ ನಿಮ್ದೇ ಲೆಟರ್ ಪ್ಯಾಡ್ ಮಾಡಿ ಸಿಸ್ಟಮ್ಯಾಟಿಕ್ ಚೆನ್ನಾಗಿ ನಿಮ್ದೇ ಮಾಡಿದ್ರೆ ಜಾಸ್ತಿ ಹೋಗುದಿಲ್ಲ ಇದರಲ್ಲಿ. ಮುಂಚೆ ಆದ್ರೆ ನಿಮ್ಗೆ ಯಾರು ಬೇಕಾದ್ರೆ ದುಡ್ಡು ಇರಲಿಲ್ಲ, ಈಗ ಬಹಳಷ್ಟು ದುಡ್ಡು ಇದೆ ಇದರಲ್ಲಿ. ಸೊ ಯಾವುದೆಲ್ಲ ಅಗತ್ಯ ಇಂಥದ್ದಕ್ಕೆಲ್ಲ ಅಗತ್ಯ ಯೂಸ್ ಮಾಡಿ. ಬೇರೆ ನಾಳೆ ಗಮನಕ್ಕೆ ತಾನೆ, ಮತ್ತೆ ಇಲ್ಲೇ ಸಮಸ್ಯೆಯನ್ನು DHO ಮುಖಾಂತರ ನಾನು ಗಮನಕ್ಕೆ ತಾನೆ, ಅದು ಬಿಟ್ಟು ಇಲ್ಲೇ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.